2 ಮ್ಯಾಚ್ ಸೋತ್ ಮೇಲೆ ಅದ್ರ ಬಗ್ಗೆ ಮಾತಾಡಿಲ್ಲ, ಖಂಡಿತವಾಗ್ಲೂ ಮಾತಾಡ್ಲೇಬೇಕು. ಆಮೇಲೆ ನಮ್ಗೆ ತಾಪತ್ರಯ ಆಗಿರೋದು ಬೌಲಿಂಗೇನೆ ಗೇಮ್ ಆಫ್ಟರ್ ಗೇಮ್ ಅಂತ ಇವರ ಒಂದು ಅಬ್ಸರ್ವೇಷನ್. ಎಸ್ಪೆಷಲಿ ಅಗೇನ್ಸ್ಟ್ ಸೌತ್ ಆಫ್ರಿಕಾ ಅಂಡ್ ಆಸ್ಟ್ರೇಲಿಯಾ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಬೌಲರ್ಸ್ಗಳು ಅಷ್ಟು ಎಫೆಕ್ಟಿವ್ ಆಗಿ ಕಂಡು ಬರಲಿಲ್ಲ. 5 ಬೌಲಿಂಗ್ ಆಪ್ಷನ್ ಇರೋದ್ರಿಂದ ಕ್ಯಾಪ್ಟನ್ ಆದಂತ ಹರ್ಮನ್ ಪ್ರೀತ್ ಕೌರ್ ಅವ್ರಿಗೆ ಬೇರೆ ಕಡೆ ನೋಡಕ್ ಅವಕಾಶವೇ ಇಲ್ಲ. ಆನ್ ಎನಿ ಗಿವನ್ ಡೇ ಮೈನ್ ಬೌಲರ್ಗೆ ಒಂದು 1 ಹಾಫ್ ಡೇ ಇದ್ದೇ ಇರುತ್ತೆ. ಬಟ್ ನಾವು ಎಸ್ಪೆಷಲಿ ಸೌತ್ ಆಫ್ರಿಕಾ ಗೇಮ್ ಹೇಳಕ್ ಇಷ್ಟಪಡ್ತೀನಿ. ಅದು ಗೆಲ್ಬೇಕಾಗಿರೋ ಅಂತ ಮ್ಯಾಚು. ಅವ್ರಿಗೆ ಸ್ಕೋರ್ ಬೋರ್ಡ್ ಪ್ರೆಷರ್ ಕೂಡ ಇತ್ತು. ಆಮೇಲೆ ಜಾಸ್ತಿ ವಿಕೆಟ್ಸ್ ಕೈಲಿರ್ಲಿಲ್ಲ. ಅವಾಗ್ಲೂ ನಮ್ಮ ಬೌಲರ್ಸ್ ಆ ಮ್ಯಾಚ್ನ ಗೆಲ್ಸ್ಕೊಡಕ್ಕಾಗಿಲ್ಲ. ಎಸ್ಪೆಷಲಿ ಇನ್ಎಕ್ಸ್ಪೀರಿಯನ್ಸ್ ಅಂತದ ಕ್ರಾಂತಿಕ್ ಗೌಡ್, ಅಮನ್ಜಿತ್ ಕೌರ್ ಆ ಪ್ರೆಷರ್ನ ಹ್ಯಾಂಡಲ್ ಮಾಡಕ್ಕಾಗಿಲ್ಲ. ನಾವು ಬೇಜಾನ್ ರನ್ಸ್ನ ಕನ್ಸೀಡ್ ಮಾಡ್ಬಿಟ್ವಿ ಡೆತ್ ಓವರ್ಸ್ ಅಲ್ಲಿ. ಆಸ್ಟ್ರೇಲಿಯಾ ಮೇಲೆ 331 ನಾವು ಡಿಫೆಂಡ್ ಮಾಡಕ್ಕಾಗಿಲ್ಲ. ಬಾಲ್ 1 ಇಂದ ಕ್ಲೋಸ್ ಟು 7 ರನ್ಸ್ನ ಮೇಂಟೈನ್ ಮಾಡಬೇಕಾಯ್ತು. ಆಸ್ಟ್ರೇಲಿಯಾ ಅಫ್ಕೋರ್ಸ್ ಚಾಂಪಿಯನ್ ಸೈಡ್, ಅದ್ರಲ್ಲಿ ಏನು ಡೌಟ್ ಇರಲಿಲ್ಲ. ಬಟ್ ಬೆಸ್ಟ್ ಆಪರ್ಚುನಿಟಿ ಇತ್ತು ಟೀಮ್ ಇಂಡಿಯಾಗೆ ಆಸ್ಟ್ರೇಲಿಯಾನ ವರ್ಲ್ಡ್ ಕಪ್ ಅಲ್ಲಿ ಬೀಟ್ ಮಾಡೋದಕ್ಕೆ. ಮತ್ತೊಮ್ಮೆ ಆ ಒಂದು ಸುವರ್ಣ ಅವಕಾಶನ ಕೈ ಚೆಲ್ಲಿದೀವಿ ನಾವು, ಬಿಕಾಸ್ ನಮ್ಮ ಬೌಲಿಂಗ್ ನಾಟ್ ಗುಡ್ ಎನಫ್. ಸೊ ಇವಾಗ ಚರ್ಚೆ ನಡೀತಾ ಇದೆ. ಅಮೋಲ್ ಮುಜುಮ್ದಾರ್ ಇನ್ಫ್ಯಾಕ್ಟ್ ಪೋಸ್ಟ್ ಮ್ಯಾಚ್ ಕಾನ್ಫರೆನ್ಸ್ ಅಲ್ಲಿ ಇವಾಗ ನಮ್ಮ ಸ್ಟ್ರಾಟಜಿನ ರೀಥಿಂಕ್ ಮಾಡ್ಬೇಕಾಗತ್ತೆ, ಮೇ ಬಿ 6th ಬೌಲರ್ ಕಡೆ ನೋಡ್ಬೇಕಾಗತ್ತೆ, ಯಾರು ಬರ್ಬೋದು ಅಂತ ಹೇಳಿದ್ರೆ ಅರುಂಧತಿ ರೆಡ್ಡಿ ಅವರು ಆಸ್ ಅನ್ ಆಲ್ರೌಂಡರ್ ಬರ್ಬೋದು, ಇಲ್ಲಾಂದ್ರೆ ರಾಧಾ ಯಾದವ್. 2 ಆಪ್ಷನ್ ಇದೆ. ಹೋಪ್ಫುಲಿ ಇಂಗ್ಲೆಂಡ್ ವಿರುದ್ಧ ಬೆಟರ್ ಯೋಜನೆ ಹಾಗೂ ಬೆಟರ್ ಸೆಟಪ್ ಅಥವಾ 11 ಇಂದ ಬರ್ತಾರೆ ಟೀಮ್ ಇಂಡಿಯಾ ಅಂತ ಹೋಪ್ ಮಾಡೋಣ.